ಗುಡ್ ಮಾರ್ನಿಂಗ್ ಸರ್. ಇವತ್ತಿನ ಕಾರ್ಯಕ್ರಮ ಬಹಳ ದಿನದಿಂದ ಕರಾವಳಿ ಮಲೆನಾಡು ಮೂರ್ನಾಲ್ಕು ಜಿಲ್ಲೆ ಏನು ನಮ್ಮ ಕೋಸ್ಟಲ್ ಬೆಲ್ಟಲ್ಲಿ ನಾವು ಕೇರಳ ಮತ್ತು ಗೋವಾ ಅವರು ಯಾವ ರೀತಿ ಕ್ಯಾಚ್ ಮಾಡ್ಕೊಂಡಿದ್ದಾರೆ ಅದರಲ್ಲಿ ನಾವೆಲ್ಲ ಫೇಲ್ ಆಗಿದ್ದೇವೆ. ಕಾಂಗ್ರೆಸ್ ಸರ್ಕಾರ ಇರ್ಬೋದು, ಬಿಜೆಪಿ ಸರ್ಕಾರ ಇರ್ಬೋದು, ನಾವೆಲ್ಲ ಫೇಲ್ ಆಗಿದ್ದೇವೆ. ಜನ ವಲಸೆ ಹೋಗ್ತಾ ಇದ್ದಾರೆ. ಮಂಗಳೂರು ಜನ ಎಲ್ಲ ಸೌದಿ, ಮುಂಬೈ, ಬೆಂಗಳೂರು ಈ ಕಡೆ ಎಲ್ಲ ಹೋಗ್ತಾ ಇದ್ದಾರೆ. ಇಲ್ಲಿರುವಂಥ ಒಂದು ಪ್ರಕೃತಿ ಸಂಪತ್ತು 300 ಕಿಲೋಮೀಟರ್ ಏನಿದೆ, ಇದನ್ನ ಸರಿಯಾದ ರೀತಿಯಲ್ಲಿ ನಾವು ಬಳಸ್ಕೊಳ್ತಾ ಇದ್ದೇವೆ. ಸೊ ನಾನು ಎಲ್ಲ ಶಾಸಕರ ಹತ್ರ ಮಾತಾಡಿದ್ದೇನೆ. ಪಾಪ ಎಲ್ಲ ಶಾಸಕರು ಕೂಡ ಅವರು ಭಾಳ ಆಸಕ್ತಿ ಕೂಡ ತೋರಿಸಿದ್ದಾರೆ. ಸೊ ಮಧ್ಯದಲ್ಲಿ ನಮ್ಮ ಕ್ಯಾಬಿನೆಟಲ್ಲಿ ಒಂದು ಟೂರಿಸಂ ಪಾಲಿಸಿ ಬಂದಿತ್ತು. ನಾನು ಆ ಪಾಲಿಸಿ ನೋಡಿ ನಾನು ನಮ್ಮ ಟೂರಿಸಂ ಮಿನಿಸ್ಟ್ರಿಗೆ, ಚೀಫ್ ಮಿನಿಸ್ಟರ್ಗೆ ಈ ರೀತಿ ಪಾಲಿಸಿ ಏನು ನಮ್ಮ ಕರಾವಳಿಗೆ ಆಗುವುದಿಲ್ಲ. ಚುನಾವಣಾ ಸಂದರ್ಭದಲ್ಲೂ ಕೂಡ ನಾವು ನಮ್ಮ ಮ್ಯಾನಿಫೆಸ್ಟೋಲ್ಲಿ ಮತ್ತೊಂದೆಲ್ಲ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಏನಾರ ಒಂದು ಸ್ಪೆಷಲ್ ಆಸಕ್ತಿ ಮಾಡಬೇಕಾಗಿದೆ. ಸೊ ಭಾಳ ಜನ ವಿದೇಶದಿಂದ ಮತ್ತು ಮುಂಬೈ, ಬೆಂಗಳೂರಲ್ಲಿರುವಂಥ ಉದ್ಯಮಿಗಳು ಕೂಡ ತನ್ನ ಸ್ವಂತ ಊರು, ಬದುಕಿದ ಊರು, ಹುಟ್ಟೂರು ನಾವು ಏನಾದರೂ ನೀವು ನಮಗೆ ಸಹಕಾರ ಕೊಟ್ಟರೆ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂತ ಅನೇಕರು ಈ ಹಿನ್ನೆಲೆಯಲ್ಲಿ ನಾನು 2 ಬಾರಿ ವಿಧಾನಸಭೆಯಲ್ಲಿ ಮತ್ತು ಬೇರೆ ಕಡೆಲ್ಲ ಬಂದು ಇಲ್ಲೆಲ್ಲ ಬಂದು ನಾನು ಮಾತಾಡ್ತೀನಿ. ಆಮೇಲೆ ಇಲ್ಲಿರುವಂಥ ಹುಡುಗರಿದೆಯಲ್ಲ, ಯಂಗ್ಸ್ಟರ್ಸ್, ಅವರೆಲ್ಲ ಭಾಳ ಪ್ರಜ್ಞಾವಂತರು ಕೂಡ ಇದ್ದಾರೆ, ಕೆಪಾಸಿಟಿ ಇದ್ದಾರೆ. ಎಲ್ಲ ಹೊರಗಡೆ ಹೋಗಿ ಹೊರಗಡೆ ದೇಶದಲ್ಲೂ ಕೂಡ ಭಾಳ ಚೆನ್ನಾಗಿ ಬೆಳೆದುಕೊಂಡಿದ್ದಾರೆ. ಅವರು ಎಲ್ಲ ಪಾಪ ನೀವು ಮಾಡೋದ್ರಿಂದ ನಮಗೆ ಅನುಕೂಲ ಆಗ್ತದೆ. ನಾವು ನಮ್ಮದು ಫುಡ್ ಪ್ರಿಂಟ್ನ ನಮ್ಮ ಊರಲ್ಲೇ ಇರಬೇಕು ಅಂತ ಆಸೆ. ನಮ್ಮ ಜನ್ಮ ಕೊಟ್ಟಂಥ ಭೂಮಿ ಎಲ್ಲರೂ ಕೂಡ ಅಭಿಪ್ರಾಯ ಇದೆ. ಈ ಹಿನ್ನೆಲೆಯಲ್ಲಿ ಒಂದು ಪಾಲಿಸಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾನು ಆ ಪಾರ್ಕ್ನ ಕರಾವಳಿ ಪ್ರದೇಶದ ಟೂರಿಸಂ ಪಾಲಿಸಿನ ಪ್ರೆಸೆಂಟ್ ಇರಿಸ್ತೇನೆ. ಸೊ ನಾನೇ ಮಾಡೋದು, 4 ಜನ ಆಫೀಸರ್ಸ್ ಮಾಡೋದು ಅಲ್ಲ. ಕೆಲವು ಒಳ್ಳೊಳ್ಳೆ ಆಫೀಸರ್ಸ್ ಎಲ್ಲ ಹಿಂದೆ ಎಲ್ಲ ಸಿ ಆಗಿ ಕೆಲಸ ಮಾಡಿದಂಥ ಅನೇಕ ಆಫೀಸರ್ಸು ಅವ್ರದ್ದೆಲ್ಲ ನಾನು ಚರ್ಚೆ ಮಾಡಿದ್ದೀನಿ. ಅವರು ಎಲ್ಲ ಬೇಕಾದಷ್ಟು ಬುಕ್ ಮಾಡಿಟ್ಟಿದ್ದಾರೆ. ಸೊ ಇವತ್ತು ನಾನು 12 ಗಂಟೆಗೆ ಕರೆದಿದ್ದೀನಿ. ಅವರನ್ನೆಲ್ಲ ಚರ್ಚೆ ಮಾಡ್ತೀನಿ, ಅವರ ಅಭಿಪ್ರಾಯವನ್ನು ತಿಳಿತೀನಿ. ಅವ್ರಿಗಿರುವಂಥ ಕನ್ಸ್ಟೆಂಟ್ಸ್ ಏನಿದೆ, ಅವ್ರಿಗಿರುವಂಥ ಸಮಸ್ಯೆಗಳೇನಿದೆ, ಸರ್ಕಾರ ಅವ್ರಿಗೆಲ್ಲ ಏನು ಸಹಾಯ ಮಾಡ್ಬೋದು. ಇಲ್ಲಿ ನಾವು ಸರ್ಕಾರ ಮಾಡೋದು ನಮ್ಮದು ಇನ್ವೆಸ್ಟ್ಮೆಂಟ್ ಕೆಲವು ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಅದು ಬಿಟ್ಟರೆ ಇನ್ನೇನು ಜಾಸ್ತಿ ಇರುವುದಿಲ್ಲ ಪಾಲಿಸಿ ಅಂತ ಮಾಡೋದು. ಸೊ ಪ್ರೈವೇಟ್ಗೆ ಹೆಚ್ಚಿಗೆ ಪ್ರೋತ್ಸಾಹನ ಕೊಡಬೇಕಾಗ್ತದೆ. ಕೆಲವು PPP ಮಾಡಬೇಕು. ಈ ಹಿನ್ನೆಲೆಯಲ್ಲಿ ಕೆಲವೊಂದರೆಲ್ಲ ಮಾತಾಡಬೇಕು. ಮತ್ತು ಕರಾವಳಿ ಪ್ರದೇಶದ ಉಡುಪಿ ಇರ್ಬೋದು, ನಾರ್ತ್ ಕೇರಳ ಇರ್ಬೋದು, ಸೌತ್ ಕೇರಳ, ಸ್ವಲ್ಪ ಮಲೆನಾಡು ಭಾಗ ಇವೆಲ್ಲ ಹೊಂದಿಕೊಂಡಿರೋದ್ರಿಂದ ಇವರನ್ನೆಲ್ಲ ಕೂಡ ಮಾತಾಡಿ ಜನಪ್ರತಿನಿಧಿಗಳು ಮತ್ತು ರೌಂಡ್ ಬೆಂಗಳೂರಲ್ಲಿ ಮೀಟಿಂಗ್ ಮಾಡಿದ್ದೆ. ಈಗ ಉದ್ಯಮಿಗಳು ಮತ್ತು ಜನಪ್ರತಿನಿಧಿಗಳು ಯಾಕಂದ್ರೆ ಅವರು ಸಹಕಾರ ಕೊಡಬೇಕು. ಅವರಲ್ಲಿ ಏನು ಕಂಡಿದ್ದಾರೆ ಜನಪ್ರತಿನಿಧಿಗಳು ಅವ್ರು ಹೇಳಬೇಕು. ನಮ್ಮ ಇಲ್ಲಿರೋಂಥ ಇನ್ವೆಸ್ಟರ್ಸು, ಡೆವಲಪರ್ಸು ಅವ್ರಿಗೇನು ಕಂಡಿದ್ದಾರೆ ಅಂತ ಅವ್ರು ಹೇಳಬೇಕು. ಏನು ಸೂಕ್ತ ಇದೆ ಕಾನೂನಲ್ಲಿ ಇವತ್ತು ನಾನು CR ಅವ್ರಿಗೂ ಕರೆದಿದ್ದೀನಿ. ಆಮೇಲೆ ಕೆಲವು ಡಿಫೆನ್ಸ್ ಅವ್ರಿಗೂ ಕರೆದಿದ್ದೀನಿ, ಕೋಸ್ಟಲ್ ಅವ್ರಿಗೂ ಕರೆದಿದ್ದೀನಿ, ಎಲ್ಲರಿಗೂ ಕರೆದಿದ್ದೀನಿ. ಸೊ ಅವರೆಲ್ಲ ಅಭಿಪ್ರಾಯ ಕೊಡಿ. ಪಬ್ಲಿಕ್ ಡಾಮಿನಲ್ಲಿ ಇರ್ತೀವಿ, ಏನು ನಾವೇನು ದೊಡ್ಡಾಗೇನು ಮಾಡೋದಿಲ್ಲ. ಆಮೇಲೆ ನಾವೆಲ್ಲ ಇದ್ರ ಮೇಲೆ ಏನೇನು ಅಭಿಪ್ರಾಯ ಇದೆ ಅಂತ ಇಟ್ಕೊಂಡು
ಅಭಿಪ್ರಾಯ ಕೊಟ್ಟಿದ್ದಾರೆ ಅನ್ನೋದನ್ನು ನಾನು ಸಾರ್ವಜನಿಕ ಗಮನಕ್ಕೆ ಕೊಡ್ತಾ ಇದ್ದೀನಿ. ಇನ್ನೇನಾದ್ರು ಮಾಡಿಫಿಕೇಶನ್ ಮಾಡೋದನ್ನು ಮಾಡ್ತೀವಿ. ಒಟ್ಟಾರೆ ನಾನು ತಿಳ್ಕೊಂಡಾಗೆ ಸ್ವಲ್ಪ ಹಿಂದಿದ್ದು ಒಂದು 5 ಸ್ಟಾರ್ ಹೋಟ್ಲು ಇಲ್ಲ, ಒಂದು ಟೂರಿಸಂ ಡೆಸ್ಟಿನೇಷನ್ ಪಾಯಿಂಟ್ಸು ಇಲ್ಲ, ಇವೆಲ್ಲ ಕೂಡ ಇದೆ. ನಾನು ಬೇರೆ ಬೇರೆ ಪಕ್ಕದಲ್ಲೆಲ್ಲ ನಾನು ಕೇರಳ ಹೆಂಗಾಯಿತು, ಗೋವಾ ಹೆಂಗಾಯಿತು, ಇದ್ರ ಬಗ್ಗೆ ನಾನು ಚರ್ಚೆ ಮಾಡೋದಿಲ್ಲ. ನಮ್ಮಲ್ಲಿರುವಂಥ ಸಂಪತ್ತನ್ನು, ನಮ್ಮಲ್ಲಿರುವಂಥ ಯುವಕರ ಏನು ಕ್ರಿಯಾಶೀಲತೆ ಇದೆಯಲ್ಲ ಅದನ್ನು ಬಳಸ್ಕೊಂಡು ನಮ್ಮ ಜನನೇ ನಮ್ಮ ಸ್ವಂತ ಜನ ಬೆಳೀಲಿ ಅನ್ನೋದು ನಮ್ಮ ಮನಸ್ಸು. ಸರ್, ಈಗ ರಾಜ್ಯಪಾಲರಿಗೆ ಮಸೂದೆಗಳನ್ನು ಕಳಿಸಿದ್ರೆ 3 ಮಸೂದೆಯನ್ನು 2 ಮಸೂದೆ ವಾಪಸ್ ಕಳಿಸಿ ಒಂದು ಪರಿಶೀಲನೆ ಇಟ್ಟೆ. ಒಂದು SC ಒಳ ಮೀಸಲಾತಿ, ಇನ್ನೊಂದು ಚಾಮುಂಡೇಶ್ವರಿ ಅಭಿವೃದ್ಧಿ ಪ್ರಾಧಿಕಾರದ ಮಸೂದೆ, ಇನ್ನು ದ್ವೇಷ ಭಾಷಣದ್ದು ಅದನ್ನ ಪರಿಶೀಲನೆ ಇದೆ. ಅದನ್ನ ಹೇಗೆ ನೋಡ್ತೀರಿ? ಸಾಯಂಕಾಲ ಚೀಫ್ ಮಿನಿಸ್ಟರ್ ಬರ್ತಾರೆ, ಅವ್ರ ಹತ್ರ ಮಾತಾಡ್ತೀನಿ. ಸರಿ, ಮತ್ತೆ ಈಗ ಕೇರಳ